ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಅಂದ್ರೆ ನಾನು ಪಯಣ ಅನ್ನೋ ಕಾರ್ ಮ್ಯೂಸಿಯಂ ಇದ್ದೀನಿ. ಮೈಸೂರಲ್ಲಿರುವಂತಹ ಕಾರ್ ಮ್ಯೂಸಿಯಂ ಇದೆ. ನೋಡ್ಬೋದು ನೀವು ಒಳಗಡೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾರ್ಸ್ಗಳು ಮತ್ತು ಬೈಕ್ಸ್ಗಳಿವೆ. ನೋಡ್ಬೋದು ಇಲ್ಲಿದೆ ಪಯಣ ಅಂತ ಕಾರ್ ಮ್ಯೂಸಿಯಂ. ಇದು ಮೈಸೂರಲ್ಲಿ ಲೊಕೇಟ್ ಇರುವಂತ ಒಂದು ಪ್ರವಾಸಿಗರ ತಾಣ. ನೋಡೋಣ ಇಲ್ಲಿ ನೋಡಿ. ನೋಡಿ ಕಾಣುತ್ತಾ ಕಾರ್ ಮ್ಯೂಸಿಯಂ. ಒಳಗಡೆ ನೋಡೋಣ ಏನೆಲ್ಲ ಇದೆ ಅಂತ ಬನ್ನಿ. ಗುರು ಒಳಗಲಿದ್ದ ನೋಡ್ತಾ ಇದ್ರೆ ಈ ಸ್ಟ್ರಕ್ಚರ್ ಒನ್ ಆಫ್ ದ ಯೂಸ್ ಲೆವೆಲ್ ಇದೆ. ನೋಡೋಣ ಇನ್ನು ಒಳಗಡೆ ಏನೆಲ್ಲ ಇದೆ ಅಂತ. ಇಲ್ಲಿ ಮೈಸೂರಲ್ಲಿ ನೀವು ಓಡಾಡ್ತೀರಾ ಅಂದ್ರೆ ಬಹಳ ಪ್ಲೇಸ್ ಇದಾವೆ. ನೀವು ಯಾವತ್ತಾದ್ರೂ ಒಂದಿನ ಬಂದ್ರೆ ಒಂದಿನ ಓಡಾಡಕ್ ಆಗಲ್ಲ. ಇಲ್ಲಿ ಒಂದು ವಾರ ಬೇಕಾಗುತ್ತೆ. ನಾನು ಓಡಾಡ್ತಾ ಇದ್ದೀನಿ. ಇಲ್ಲಿ ಪ್ಲೇಸೇ ಖಾಲಿ ಆಗ್ತಿಲ್ಲ. ನನ್ನ ಅಮೌಂಟ್ ಖಾಲಿ ಆಗ್ತಾ ಇದೆ. ಹಾ ತರ ಒಂದು ಇದೆ. ಓಹೋ, ನೋಡೋಣ ಒಳಗಡೆ ಈ ಒಂದು ಎಂಟ್ರೆನ್ಸ್ ಫೀಸ್ ತಗೊಳ್ಳೋ ಒಂದು ಇದೆ. ನೋಡೋಣ ತಗೊಂಡು ಹೋಗೋಣ. ಪಯಣ ಕಾರ್ ಮ್ಯೂಸಿಯಂ ಒನ್ ಆಫ್ ದ ಮೋಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನೋಡೋಣ ಹೋಗ್ತಾ ಇದ್ದೀನಿ. ನೋಡಿ ನೋಡಿ ವಾ, ಏ ಗುರು ಇಲ್ಲಿ ನೋಡಿ, ಇದೆಲ್ಲ ಇದೆ ಕಾರ್ ಮ್ಯೂಸಿಯಂ ಅಷ್ಟೆಲ್ಲ ನೋಡಿ ಎಲ್ಲಾನು ಇದೆ. ವಾ ನೋಡ್ಬೋದಲ್ಲಿ. ವಾ ನೋಡಿ, ವೆಲ್ಕಮ್. ದಿಸ್ ಈಸ್ ಫಾರ್ ಪಯಣ ಕಾರ್ ಮ್ಯೂಸಿಯಂ. ವಾ ಯಾ, ನೋಡ್ಬೋದು ನಾವು ಪಯಣ ಒಂದು ಕಾರ್ ಮ್ಯೂಸಿಯಂ ಹೊರಗಡೆ ಎಂಟ್ರಿ ಕೊಡೋಣ. ನೋಡಿ ನಮ್ಮ ಮೇಡಮ್ ಅವರು ಮುಗ್ಧವಾಗಿ ಸ್ಮೈಲ್ ಮಾಡ್ತಾ ಇದ್ದಾರೆ ನೋಡಿ. ಹಾಯ್ ಮ್ಯಾಮ್, ಊಟ ಆಯ್ತಾ ಮ್ಯಾಮ್? ಹಾ ನೋಡಿ ಮೇಡಮ್ ಅವ್ರದ್ದು ಊಟ ಆಯ್ತು. ಹೌದಾ, ನೋಡಿ ಊಟ ಆಯ್ತಂತ ಟೀ ತರಕ್ ಹೋಗ್ರೆ. ಒಳಗಡೆ ಎಂಟ್ರಿ ಕೊಡೋಣ. ಓ ಮ್ಯೂಸಿಯಂ ಸೂಪರ್ ಇದೆ ಗುರು. ನೋಡಿ ಇಲ್ಲಿ ಎರಡು ಕುದುರೆಗಳು ಇದಾವೆ ನೋಡ್ಬೋದು. ನೋಡಿ ಕಾರ್ ಮ್ಯೂಸಿಯಂ ಒಳಗಡೆ ಏನೆಲ್ಲ ಇದೆ ಅಂತ ನೋಡ್ಬೋದು ಇಲ್ಲಿ. ನೋಡಿ ಗುರು ಸೂಪರ್ ಆಗಿದೆ. ನೋಡೋಣ ಒಳಗಡೆ ಟಿಕೆಟ್ ತಗೊಂಡು ಹೋಗ್ಬೇಕು ಅನ್ನಿಸುತ್ತೆ. ಟಿಕೆಟ್ ತಗೋಬೋಣ. ನಮ್ಮ ಒಬ್ರಿಗೆ ಎಷ್ಟು? 75. ನೋಡಿ ಗುರು, ಇಲ್ಲಿ ಒಬ್ರಿಗೆ 75 ಇದೆ. ಒಳಗಡೆ ತಗೊಂಡು ಹೋಗೋಣ. ನೋಡಿ ಇಲ್ಲಿ ಒಳಗಡೆ ಕಾಣ್ತಾ ಎಂಟ್ರಿ ಆಗಿ ಕೊಡಕ್ಕಾಗಲ್ಲ. ಟಿಕೆಟ್ ಇರ್ಲಕ್ಕಂದ್ರೆ ಒಳಗೆ ಹಾಕ್ತಾರೆ ಎಂಟ್ರಿ. ಈಗ ನಾವು ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ. ಈಗ ಒಂದು ಪರ್ಸನ್ಗೆ 75 ಇದೆ. ಎಂಟ್ರಿ ಕೊಡ್ತಾ ಇದೀವಿ. ಆಯ್ತು ಸರ್ ಇದೊಂದು ಕಾರ್. ಇದೊಂದು ಕಾರ್ ನೋಡಿ. ಇಲ್ಲೊಂದು ಅಡ್ವಾನ್ಸ್ ಆಗಿ ಕಾರ್ ನಿಂತ್ಬಿಟ್ಟದೆ. ಒಳಗಡೆ ಎಂಟ್ರಿ ಕೊಟ್ಟೇ ಬಿಡೋಣ. ಏನ್ ಗುರು ಇದು ನೋಡಿ ಗುರು, ಒಳಗೆ ನೋಡಿ ಯಾವ ರೀತಿ ಇದೆ ಅಂತ. ಇಲ್ಲಿ ಬಂಡಿ ಗಾಲಿಯಿಂದ ಹಿಡ್ಕೊಂಡು ಕಾರಲ್ಲಿ ಏನೆಲ್ಲ ಯೂಸ್ ಆಗುತ್ತೆ ಅದೆಲ್ಲ ಇದೆ ನೋಡಿ. ಮೊದಲು ನೋಡೋಣ ಏನಿದು, ಕಾರ್ಬೊರೇಟರ್. ಓಹೋ ನೋಡಿ, ಕಾರ್ಬೊರೇಟರ್ ಇದೆ ಚಿಕ್ಕದಾಗಿ ನೋಡ್ಬೋದು. ಇಲ್ಲಿ ನೋಡಿ ಕಾರ್ಬೊರೇಟರ್ ಇದೆ. ಈಗ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಲ್ಲಿ ನೋಡಿ ಗುರು, ಇಲ್ಲಿ ಏನಂದ್ರೆ ರೋಲ್ಸ್ ರಾಯ್ಸರ್ ಕಾರ್ ಇದೆ. ರೋಲ್ಸ್ ರಾಯ್ಸರ್, ನೀವು ರೋಲ್ಸ್ ರಾಯ್ಸರ್ ನೋಡಿರಲ್ಲ, ನನಗೂ ಗೊತ್ತು. ಅದನ್ನ ನಾನು ನೋಡಿದ್ದೀನಿ. ನೋಡಿ ಎಲ್ಲಿ ಅಂದ್ರೆ ನೋಡಿ ಇಲ್ಲಿ ಕಾರ್ ಮ್ಯೂಸಿಯಂ ಅಲ್ಲಿ. ವಾ ನೋಡಿ ಯಾವ ರೀತಿ ಇದೆ. ಅದ್ಭುತವಾಗಿದೆ ಗುರು, ಅದ್ಭುತ. ಅದರಲ್ಲಿ ಕುಂದ್ರ ಒಂದು ಚಾಯ್ಸ್ ಅಂತಾರೆ ಸಿಕ್ಕ ಸಾಕು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನಾನು ಒಂದಿನ ಇದರಲ್ಲಿ ಕುಂತ್ಕೊಳ್ತೀನಿ. ಯಾವಾಗ ಕುಂತ್ಕೊಳ್ತೀನೋ ಗೊತ್ತಿಲ್ಲ, ಅಷ್ಟೇ ಕುಂತ್ಕೊಳ್ತೀನಿ. ಕುಂದ್ರೋದು ದೊಡ್ಡದಲ್ಲ, ಅದನ್ನ ತಗೊಳ್ಳೋದು ದೊಡ್ಡದು ಅಷ್ಟೇ. ಕುಂದ್ರೋದು ಯಾರಾದ್ರೂ ಕೇಳಿ ಕುಂದ್ರಬೋದು. ಯಾರಾದ್ರೂ ದೊಡ್ಡ ಮನುಷ್ಯ ನಿಮ್ಮಂತ ತಗೊಂಡವ್ರು ಇದ್ರೆ ಅವ್ರ ಹತ್ರ ಕೇಳಿ ತಗೋಬಹುದು. ವಾವ್ ನೋಡಿ, ಒನ್ ಆಫ್ ದ ಬೆಸ್ಟ್ ವ್ಯೂ ಇದೆ. ನೋಡೋಣ ಅಲ್ಲೆಲ್ಲಿ ಯಾವೆಲ್ಲ ಕಾರ್ ಇದೆ ಅಂತ ತೋರಿಸಿ ನಿಮಗೆ.
ಗುರು ಇಲ್ಲಿ ಏನೆಲ್ಲ ಇಟ್ಟವ್ರಂದ್ರೆ ಕಾರಿನ ಒಂದು ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ, ಕಾರ್ ಮೊದಲಿದ್ದ ಯಾವ ರೀತಿ ಬಂತು, ಯಾವ ರೀತಿ ಇಲ್ಲ. ಈಗ ನಿಮ್ಮೆಲ್ಲರ ಒಂದು ಕಾರ್ ಇದೆ, ರೈತರ ಕಾರ್ ಇದೆ. ಯಾವ್ದು ರೈತರ ಕಾರ್ ಅಂತ ತೋರಿಸ್ತೀನಿ ನಾನು. ರೈತರಿಗೆ ಸಂಬಂಧಪಟ್ಟಂತ ಕಾರ್ ನೋಡಿ. ಇಲ್ಲಿ ರೈತರಿಗೆ ಸಂಬಂಧಪಟ್ಟಂತ ಕಾರ್ಗಳಿವು ನೋಡಿದ್ರಾ? ಇಲ್ಲಿ ಇದು ರೈತರ ಕಾರ್ಗಳು ಇವೆಲ್ಲ ನೋಡ್ಬೋದು. ನೋಡಿ ಏನು ಅದ್ಭುತವಾಗಿದೆ ಗುರು. ಇಲ್ಲಿ ನೋಡಿ ಬಂಡಿ ಗುರು. ಇದನ್ನ ಬಂಡಿನ ನಾನು ರೊಕ್ಕ ಕೊಟ್ಟು ನೋಡಕ್ ಬಂದಿ, ನನಗೆ ನಾಚಿಕೆ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಊರಲ್ಲಿ ಫ್ರೀ, ಅದೇ ಸ್ವಲ್ಪ ಯುನೀಕ್ ಬಂಡಿ. ಈ ತರ ಬಂಡಿ ಅಲ್ಲದು, ಬೇರೆ ಬಂಡಿ. ನೋಡಿ ಜಟ್ಕಾ ಬಂಡಿ ಇದೆಲ್ಲ ನಾವು ಫಿಲ್ಮ್ ಅಲ್ಲಿ ನೋಡ್ತಿದ್ವಿ. ಮಾರಾಣಿಯವರು ಒಳಗೆ ಕುಂತು ಹೋದ್ರೆ ಸೇವಕರು ಮುಂದೆ ನಡ್ಕ ಅಂತ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಯಾವ್ದೇ ಕಳ್ಳರು ಬಂದು ರಾಣಿನ ಹಾಸ್ಕೊಂಡು ಹೋಗ್ತಾರೆ. ಅದೇ ಇದು ನೋಡಿ ಜಟ್ಕಾ ಬಂಡಿ. ಜಟ್ಕಾ ಬಂಡಿ ಇಲ್ಲ ಆದ್ರೆ ಹತ್ತನ್ನು ಕೊಡು ಒಂದ್ಸಲ ಇದ್ರು ಗುರು. ನಾವೆಲ್ಲ ಇದೆಲ್ಲ ಫಿಲ್ಮ್ ಅಲ್ಲೇ ನೋಡ್ತಿದ್ದೆ, ಈಗ ನೋಡಿ ರಿಯಾಲಿಟಿಯಲ್ಲಿ ನೋಡ್ತಾ ಇದ್ದೀನಿ. ನೋಡ್ಬೋದು. ಏನ್ ಸಾಕತ್ತಾಗ್ಯಾವ ಗುರು ಕಾರಿವು, ಸಾಕತ್ತಾಗವೆ. ನೋಡೋಣ ಇನ್ನು ಮುಂದೆ ಅಂತ. ನೋಡಿ ಯಾವ್ದಿದೆ ಅಂದ್ರೆ ಪಿಯೇಟ್ ಕಾರ್ ಅಂತ 1925ರಲ್ಲಿ ನೋಡಿ. 1925ರಲ್ಲಿ ಆದಂತ ಕಾರ್ ಇದು. 1925 75 ಅಂದ್ರೆ 25 101 ವರ್ಷ. ಈ ಕಾರಿಗೆ 101 ವರ್ಷ. ನನಗೆ 21 ಅಂದ್ರೆ 21 22 ನನಗೆ 101 ವರ್ಷ ಅಂದ್ರೆ ನಾನು ಕೊಟ್ಟಿದ್ದಿಲ್ಲ ಅಂತ ಕಾರ್ ಇದು. ಪಿಯೇಟ್ ಕಾರ್. ಈ ಕಾರ್ ಯಾವುದು ಪಿಯೇಟ್? ಅದನ್ನು 1931ರಲ್ಲಿ ನೋಡಿ. ಈ ಕಾರ್ 1931ರಲ್ಲಿ ಜನನ ಆಗಿತ್ತು. ಜನನ ಅಂದ್ರೆ ಮ್ಯಾನುಫ್ಯಾಕ್ಚರ್ ಆಗಿತ್ತಂತ. ಸಖತ್ತಾಗಿದೆ ಗುರುದು. ನಾನು ಇದನ್ನೆಲ್ಲ ಬರೀ ಫಿಲ್ಮಲ್ಲಿ ನೋಡ್ತಿದ್ದೆ, ಇಲ್ಲಿ ರಿಯಾಲಿಟಿಯಲ್ಲಿ ನೋಡ್ತಾ ಇದ್ದೆ. ನೋಡಿ ಇಲ್ಲೊಂದಿದೆ, ಇದ್ರ ಹೆಸರು ಏನಂತ ಬರ್ದಿಲ್ಲ. ಅದು ಚೆನ್ನಾಗಿದೆ ನೋಡಕ್ಕೆ, ಸಖತ್ತಾಗಿದೆ. ನೋಡೋಣ. ಸಖತ್ತಾಗಿದೆ ಗುರು. ಇದ್ಯಾವುದು? ಸ್ಟುಡಿ ಬ್ರೇಕರ್ ಪ್ರೆಸಿಡೆಂಟ್ ಅಂತ 1929ರಲ್ಲಿ. ದಿಸ್ ಕಾರ್ 1929ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಿದೆ. ಇದು ಅದ್ಭುತ ಕ್ಯೂಟ್ ಆಗಿದೆ ನೋಡಿ. ಏನು ಕ್ಯೂಟ್ ಆಗಿದೆ ಗುರು ಇದು. ನೋಡಕ್ಕೆ ಸ್ಪೈಡರ್ ಮ್ಯಾನ್ ಕಾರ್ ತರ ಇದೆ. ಸ್ಪೈಡರ್ ಮ್ಯಾನ್ ಮೂವಿಲಿ ನೋಡ್ತಿರ್ತೀವಿ, ಹಿಂಗೆ ಪಕ್ಕ ಅಂತ ಹಿಂಗ ಕಾರ್ ಇದ್ದಿದ್ದು ರೋಬೋಟ್ ಆಗ್ಬಿಡುತ್ತೆ, ಆ ರೀತಿ ಇದೆ ಇದು. ಸೂಪರ್ ಇದೆ. ಯಾವ ಕಾರಪ್ಪ ಅಂದ್ರೆ ಇದು ಓಪೆಲ್ ಕೆಡೆಟ್ ಅಂತ 1936ರಲ್ಲಿ ಮ್ಯಾನುಫ್ಯಾಕ್ಚರ್ ಆಯ್ತಿದ್ದು. ಸಖತ್ತಾಗಿದೆ ಗುರು. ಹಳೆ ಮಾಡೆಲ್ ಎಲ್ಲ ಭಾರಿ ಚೆನ್ನಾಗಿರ್ತಾವ ಅಂತ ಅನ್ನಿಸ್ತು ನನಗೆ. ಇದು 1946 ಅಂದ್ರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಹಿಂದಿನ ವರ್ಷ ಈ ಕಾರು ಮ್ಯಾನುಫ್ಯಾಕ್ಚರ್ ಆಗಿತ್ತು. ನಮಗೆ ಸ್ವಾತಂತ್ರ್ಯ ಬಂದಾದ್ಮೇಲೆ ಈ ಕಾರು ಇದು ಬರಕ್ಕಾಗೈತೆ. ಆಗಲಿಲ್ಲ. ಬಾರಿ ಗುರು. ಇವೆಲ್ಲ ಫಿಲ್ಮಲ್ಲಿ ನೋಡಿದ ಕಾರ್ ತರಾನೇ ಕಾಣುತ್ತೆ. ಫಿಲ್ಮಲ್ಲೇ ನೋಡಿದ್ದು ನಾನು, ರಿಯಾಲಿಟಿ ನೋಡೇ ಇಲ್ಲ. ಇನ್ನೊಂದಿದೆ ಮುಂದ್ಗಡೆ ತೋರಿಸ್ತೀನಿ ಗುರು, ಎಷ್ಟು ಅದ್ಭುತವಾಗಿದೆ ನೋಡಿ. ಇದು 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದಲ್ಲ, ಆ ಸಂದರ್ಭದಲ್ಲಿ ಸಿಕ್ತು ಈ ಕಾರು. ಏನಿದೆ? ಮೋರಿಸ್ ಸಿರೀಸ್ ಅಂತ, ಮೋರಿಸ್ 8 ಸಿರೀಸ್ ಅಂತ. ಇದು 1947ರಲ್ಲಿ ಆಗಿದೆ. ಇದೇನಾದ್ರೂ ನಾನು ಏನೋ ಇದ್ದೆ ಅಂದ್ರೆ ಓಡಾಡ್ಸಕ್ಕೆ ಎಲ್ಲಿ ಬಿಡ್ತಾರ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ ಕಾರ್ ಅಂದ್ರೆ ನೋಡಿ, ಎಷ್ಟು ಲೆಂತ್ ಆಗಿದೆ, ಎಷ್ಟು ಅದ್ಭುತವಾಗಿದೆ ಗುರು. ಇದು ಹಿಂಗೆ ಕಾಣುತ್ತಾ ನೋಡಿ, ಇಲ್ಲಿ ಅದ್ಭುತವಾಗಿದೆ ನೋಡಿ, ಎಷ್ಟು ಉದ್ದಕ್ಕಿದೆ. ಇದನ್ನೇನೆಲ್ಲ ನಿಮ್ ಕಾಂದಾನೆ ತುಂಬ್ಕೊಂಡು ಹೋಗ್ಬೋದು, ಹಿಂದೆ ಮುಂದೆ ಮೇಲ್ಗಡೆ ಅಂತ. ನಮ್ಮ ಜನ ಬೆಂಗಳೂರಿಗೆ ಹೋಗ್ತಾರಲ್ಲ, ಗಂಟು ಮೂಟೆ ಎಲ್ಲ ಹತ್ಕೊಂಡು ಆ ರೀತಿ ಹಾಕೊಂಡು ಹೋಗ್ಬೋದು ಇದನ್ನ, ಆ ರೀತಿ ಇದೆ. ಯಾವುದಪ್ಪ ಅಂದ್ರೆ ಇದು ಹಡ್ಸನ್ ಕಮರೋ ಡೋರಾ ಅಂತ 1947ರಲ್ಲಿ ಗುರು. ಇದನ್ನು ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ವರ್ಷದಲ್ಲಿ ಆಗಿದ್ದು. ನೋಡಿ ಯಾವ ರೀತಿ ಇದೆ. ಈಗಿನ ಕಾಲದಲ್ಲಿ ನೋಡಿ, ಈಗ ಡೀಸೆಲ್ ಬೇಕಿಲ್ಲ, ಎಲೆಕ್ಟ್ರಿಕಲ್ ಬೇಕು, ಏನು ಬೇಕಾಗಲಾರ್ದಂತ ನಡೆಸುವಂತ ಕಾರ್ ತೋರಿಸ್ತೀನಿ ನಿಮ್ಗೆ. ಹಿಂದಿನ ಜಮಾನದಲ್ಲಿ ಡೀಸೆಲು ಬೇಕಾಗಿದ್ದಿಲ್ಲ, ಪೆಟ್ರೋಲು ಬೇಕಾಗಿದ್ದಿಲ್ಲ, ಏನಿಲ್ಲ. ಅದು ಯಾವ ರೀತಿ ಕಾರ್ ನಡೀತಿತ್ತು ನೋಡೋಣ. ಅದು ಯಾವ ಕಾರ್ ಅಂದ್ರೆ ಅದೇ ಕಾರ್ ಇದು. ಇದಕ್ಕೇನು ಡೀಸೆಲ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಇದು ಯಾರಾದ್ರೂ ಮಾರಾಣಿಯವರು ಕುಂತಿದ್ರ ಇಬ್ರು ಜನ, ನನ್ನಂತವ್ರು ನಿಮ್ಮಂತವ್ರು ಅಂತ ಹೋಗುತ್ತಿರೋದೆ ಕೆಲಸ. ನೋಡಿ ಯಾವ ರೀತಿ ಇದೆ ನೋಡಿ. ಇದೇ ನೋಡಿ, ಅದು ಇದಕ್ಕೆ ಡೀಸೆಲು ಬೇಕಾಗಿಲ್ಲ, ಪೆಟ್ರೋಲು ಬೇಕಾಗಿಲ್ಲ, ಎಲೆಕ್ಟ್ರಿಕಲು ಬೇಕಾಗಿಲ್ಲ, ಏನೇನು ಬೇಕಾಗಿಲ್ಲ ಗುರು. ಡ್ರೈವರು ಬೇಕಾಗಿಲ್ಲ. ನಾನು ನೀವು ಇಬ್ಬರಾದ್ರೆ
ನಾನು ಮುಂದೆ ಬರ್ತೀನಿ, ನೀವು ಹಿಂದೆ ಅಂತ ಹೋಗೋದೆ ಅಷ್ಟೇ. ಅದಂತ ಕಾರ್ ಇದು. ಇದ್ಯಾವ್ದು ಗುರು ಬ್ಲ್ಯಾಕಿ ನೋಡಿ, ಇದು ಯಾವುದೋ ರಾಕಿ ಸ್ಟಾರ್ ಇದು ಬಳಸೋರಲ್ಲ ಆ ಥರ ಇದೆ ಕಾರ್ ಇದು. ಆ ಸೀನ್ ಮಾತ್ರ ಇಲ್ಲ, ಆದರೆ ಆ ಥರ ಇದೆ. ಯಾವುದಿದು 1949 ಮ್ಯಾನುಫ್ಯಾಕ್ಚರ್ ಆಗಿದೆ ನೋಡಿ. ಏನು ಅದ್ಭುತವಾಗಿದೆ ಗುರು ಕಾರ್ ಮ್ಯೂಸಿಯಂ. ಸೂಪರ್ ಎಕ್ಸ್ಪ್ರೆಸ್. ಇನ್ನೂ ಕ್ಯೂಟ್ ಆಗಿರೋ ಒಂದು ಕಾರ್ ತೋರಿಸ್ತೀನಿ ನಿಮಗೆ. ಎಷ್ಟು ಕ್ಯೂಟ್ ಆಗಿದ್ದಾವೆ ನೋಡಿ, ಎಷ್ಟು ಕ್ಯೂಟಾಗಿ ಕಾಣ್ತವೆ. ಯಾವುದಪ್ಪ ಅಂದ್ರೆ ಇದು ನೋಡಿ, ಇದು ಎಲ್ಲರಿಗೂ ಚಿರಪರಿಚಿತ. ಇದು ನೋಡಿರ್ತೀವಿ ನಾವು ಎಲ್ಲ, ಯಾವ್ದಾದ್ರು ಬ್ರಿಟಿಷ್ ಫಿಲ್ಮ್ ಅಲ್ಲಿ ನಾವು ಖಂಡಿತ ನೋಡ್ತೀವಿ. ಯಾಕಂದ್ರೆ ಇದು ಬ್ರಿಟಿಷರು RRR ಇದೆಲ್ಲ, ಆ ಫಿಲ್ಮ್ ಅಲ್ಲಿ ಕೂಡ ಒಂದು ಹೋಗುತ್ತೆ. ಇದು ನೋಡಿದ್ರೆ ಹೋಗುತ್ತಾ ಇಲ್ವಾ ನನಗೂ ಗೊತ್ತಿಲ್ಲ, ಅಂದ್ಬಿಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಇಲ್ಲೋಡ ಆಸ್ಟಿನ್ 7 ಟೂರರ್ ಅಂತೆ. ಆಸ್ಟಿನ್ 7 ಟೂರರ್ ಇದು ಯಾವ್ದು ಗುರು? ಈ ಹೆಸರು ಬರಲಾದಂತ ಹೆಸರುಗಳಿದಾವೆ ನೋಡಿ. ವಾ, ಇಷ್ಟೊತ್ತು ನೋಡಿ ತೋರಿಸಿದೆ ನಾನು ಕಾರ್ ಲವರ್ಸ್ ಆಗಿ. ಇನ್ನು ಮುಂದೆ ಬೈಕ್ ಲವರ್ಸ್, ಹಿಂದಿನ ಒಂದು ಕಾಲದ ಬೈಕ್ ಲವರ್ಸ್ ಯಾವ ರೀತಿ ಬೈಕ್ಗಳನ್ನ ಬಳಸಿದ್ದಾರೆ ಅಂತ ಬೈಕ್ಗಳನ್ನ ತೋರಿಸ್ತೀನಿ, ನೋಡ್ಬೋದು. ನಾವು ಓಲ್ಡ್ ಫಿಲ್ಮ್ಗಳನ್ನ ನೋಡ್ತೀವಿ, ನಮ್ಮ ರಾಜ್ಕುಮಾರ್ ಫಿಲ್ಮಲ್ಲಿ, ಶಂಕರ್ ನಾಗ್ ಫಿಲ್ಮಲ್ಲಿ, ವಿಷ್ಣುವರ್ಧನ್ ಸರ್ ಫಿಲ್ಮಲ್ಲಿ ನೋಡ್ಬೋದು. ಅಂತಂಥ ಬೈಕ್ಗಳು ಇಲ್ಲಿ ತೋರಿಸ್ತೀನಿ ನೋಡಿ. ಟಡಾನ್ ಟಡಾನ್ ಟಾನ್ 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 ಟಾ ನೋಡಿ ನೋಡಿ ಗುರು, ಯಾವ ರೀತಿ ಇದೆ ಇದು ಬೈಕು. ವಾ, ಇದು ನೋಡಿ ಸ್ಕೂಟಿ ಕಿರಿಕ್ ಪಾರ್ಟಿ ಗುರು, ಕಿರಿಕ್ ಪಾರ್ಟಿ. ಆದರೆ ರೆಡ್ ಕಲರ್ ಇದೆ, ಅಲ್ಲಿ ಹಳದಿ ಕಲರ್ ಇದೆ. ಇದು ಸಖತ್ತಾಗಿದೆ. ಮೇಡಮ್ ನಾನು ಡ್ರಾಪ್ ಕೊಡ್ಲಾ ಅಂತ ಕೇಳ್ಬೋದು. ಮೇಡಮ್ ಇಲ್ಲ, ಬೈಕ್ ಇದೆ. ವಾ ಗುರು, ಅಲ್ಲಿ ನೋಡಿ ಗುರು, ಮೇಲೆ ಯಾವ್ದು ಇದೆ, ಬಜಾಜ್ ಅಂತೆ ನೋಡಿ. ವಾವ್, ಕಂಪ್ನಿಗಳೆಲ್ಲ ಜಾವಾ. ವಾವ್, ಯಾವ ರೀತಿ ಕಾರ್ಗಳಿವೆ ಅಲ್ಲ, ಬೈಕ್ಗಳು ಇವು, ಕಾರ್ಗಳಲ್ಲ. ವಾವ್ ನೋಡಿ, ಸಾಕತ್ತಾಗಿದೆ ಗುರು. ಇದು ನೋಡಿ ಯಾವ ರೀತಿ ಇದೆ. ಇಲ್ಲಿ ನೋಡಿ, ಅದಕ್ಕೆ ಸ್ಟಾರ್ಟರ್ ನೋಡಿ, ಅಲ್ಲಿ ಕೈಲಿ ಎತ್ತಲ್ಲಿ ಕೊಟ್ಟವ್ರೆ. ವಾ, ಕವಸ್ಕಿ, ಹೋಂಡಾ, ನಮ್ಮ ಗುರು ಹೋಂಡಾ ನೋಡಿ. ಇಲ್ಲಿ ಹೋಂಡಾ, TVS, ಸ್ಪ್ಲೆಂಡರ್ ಪ್ಲಸ್ ಇಲ್ಲ ಗುರು, ಇಲ್ಲಿ ಎಲ್ಲ ಇಟ್ಟವ್ರೆ. ಸ್ಪ್ಲೆಂಡರ್ ಪ್ಲಸ್ ಇಡ್ಬೇಕತ್ತೆ, ಸ್ಪ್ಲೆಂಡರ್ ಪ್ಲಸ್ ಇಡ್ಬೇಕು. ಯಾಕಂದ್ರೆ ಅದು ಹಳ್ಳಿಗಾರ ಬೈಕು. ಅದು ಏನು ಗುರು, ಸ್ವಲ್ಪ ಬರುತ್ತಾ 2-in-1. ಅದು ಯಾವ ಕಡೆನೂ ಓಡಿ, ಸಿಟಿಯನ್ನೇನೋ ಓಡಿಸಿ, ಹಳ್ಳಿಯನ್ನ ಓಡಿಸಿ, ಕ್ವಿಂಟಲ್ ವಜ್ಜ ಏನಾದ್ರೂ ಹಾಕಿದ್ರೆ ಓಡುತ್ತೆ ಅಂತ ಬೈಕ್ನ ಇಡಬೇಕು ಮ್ಯೂಸಿಯಮಲ್ಲಿ. ಈ ಎಲ್ಲ ಬೈಕ್ ಓಕೆ, ನಮಗೆ ಇಡೋದು ಸ್ಪ್ಲೆಂಡರ್ ಪ್ಲಸ್ ಇಡಬೇಕು. ಸ್ಪ್ಲೆಂಡರ್ ಪ್ಲಸ್, TVS 100 ಅವೆಲ್ಲ ಇಡಬೇಕು. TVS 100 ಇಟ್ಟಿಲ್ಲ, ಸ್ಪ್ಲೆಂಡರ್ ಪ್ಲಸ್ ಇಟ್ಟಿಲ್ಲ. ನೋಡೋಣ ಒಳಗಡೆ ಇದ್ದಾನೆ. ಇದನ್ನು ನೋಡಿ, ಇದೊಂದು ಸಾಕತ್ತಾಗಿದೆ. ಇನ್ನೊಂದು ನೋಡ್ಬೋದು ಬೈಕು. ಇಲ್ಲಿ ನೋಡಿ, ರಾಯಲ್ ಎನ್ಫೀಲ್ಡ್ ನೋಡ್ಬೋದು. ಎಲ್ಲರ ಒಂದು ಬಡ್ಡೆ ಹುಡುಗರ ಕನಸಿನ ಬೈಕು ರಾಯಲ್ ಎನ್ಫೀಲ್ಡ್, ಅದೂ ಇದೆ. ಇವು ಹಳೆ ಬೈಕ್ಗಳು ಭಾರಿ ಇದೆ. ಓಲ್ಡ್ ಆದ್ರೂ ಓಲ್ಡ್ ಇಸ್ ಗೋಲ್ಡ್ ಅಂತ ಓಲ್ಡ್ ಬೈಕ್ಗಳು ನೋಡಿ ಯಾವ ರೀತಿ ಇದೆ. ಓ ನೋಡಿ, ವಾ ಏನು ಇಲ್ಲಿದೆ ನೋಡಿ ಗುರು, ಸಖತ್ತಾಗಿದೆ. ಈ ಕಡೆ ತಿರ್ಗಲ್ಲ ಅಂತ ಗುರು, ಆ ಕಡೆ ಸರಿಯಾಗ್ಬಿಟ್ಟದೆ ನೋಡಿ. ಈಗ ಮತ್ತೆ ಕಾರಿಗೆ ಹಿಂದೂಸ್ತಾನ್ 14, ನಮ್ಮ ಒಂದು ಹಿಂದೂಸ್ತಾನ್ 14. ಹಾಗಾದ್ರೆ ನಮ್ಮ ಒಂದು ಕಾರ್, ನಮ್ಮ ಇಂಡಿಯಾದ ಒಂದು ಕಾರ್ ಇದು. ಹಂಗಾದ್ರೆ ಹಿಂದೂಸ್ತಾನ್ ಸೂಪರ್ ಕಾರ್ ಗುರು ಇದು. ವಾ ಗುರು, ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀನಿ, ಇದು ಅಂಬಾಸಿಡರ್ ಕಾರ್ ಅಂದ್ರೆ ಇದೆ ಅಂತೆ. ಓಹೋ, ಅಂಬಾಸಿಡರ್ ಕಾರ್ ಅಂದ್ರೆ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಅಂಬಾಸಿಡರ್ ಕಾರ್ ಅಂದ್ರೆ ಆಗಿನ ಕಾಲದ ಒಂದು ದೊಡ್ಡ ರಾಜ ಮರ್ಯಾದೆ. ಯಾರಾದರೂ ಅಂಬಾಸಿಡರ್ ಕಾರಲ್ಲಿ ಬರ್ತಾರಂದ್ರೆ ಅವ್ರಿಗೆ ಒಂದು ದೊಡ್ಡ ಮರ್ಯಾದೆ ಇತ್ತು ನೋಡಿ. ಅಂಬಾಸಿಡರ್ ಕಾರ್ ಪರಿಸ್ಥಿತಿ ಈಗ ಹೆಂಗಾಗಿದೆ, ಒಳ ತಂದು ಹಾಕ್ಬಿಟ್ಟವ್ರು. ಯಾವ ಮರ್ಯಾದೆ ಇಲ್ಲ, ಏನಿಲ್ಲ. ಇದು ನಂಬರ್ ಪ್ಲೇಟ್ ನೋಡಿ. ಓ ನೋಡಿ, ಫೋಟೋ ತಗೊಳ್ತಾರೆ ಕಾರಿನ ಜೊತೆಗೆ. ಥ್ಯಾಂಕ್ ಯು ಬ್ರೋ. ನೋಡಿ ನಮ್ಮ ಆಟೋಗ್ರಾಫರ್ ನೋಡಿ, ನಮ್ಮ ಬ್ರದರ್ ಅವರವರು ನೋಡಿ ಮಚಾಕ್ ಮಾಡ್ತಾವ್ರೆ ನೋಡಿ, ಸಾಕತ್ತಾಗಿದೆ ನೋಡಿರಿ ಯಾವ ರೀತಿ ಕ್ಯೂಟ್ ಆಗಿದೆ. ವಾ, ಗುಲಾಬಿ ಬಣ್ಣ, ಕೆಂಪು, ನಮ್ ಕಾರು ಕೆಂಪು. ನನಗೂ ಹೇಳಕ್ ಬರಲ್ಲ, ಹೇಳ್ಬಿಟ್ಟಿದ್ದೀನಿಲ್ಲ ನೋಡಿ. ಒಮ್ಮೆಲೆ ಯಾರಾದರೂ ಪ್ರಪೋಸ್ ಮಾಡೋಂಗಿದ್ರೆ ರೆಡ್ ಫ್ಲವರ್ ಕೊಡಬಹುದು, ರೆಡ್ ಕಾರ್ ಕೊಡಿ. ಅಮೌಂಟ್ ಇದ್ದಾರೆ ಕೊಡಿ, ಇಲ್ಲಾಂದ್ರೆ ದಾಸವಾಳ ಇಲ್ಲ ಅನ್ನೋದು ದಾಸವಾಳ ಕೊಡಿ ಸಾಕು. ಏನ್ ಮಾಡಕ್ಕಾಗಲ್ಲ, ಎಲ್ಲಾದ್ರೂ ಎಲ್ಲಿ ರೋಜನ್ನು ಕೊಡಕ್ಕಾಗಲ್ಲ, ದಾಸವಾಳ ಕೊಟ್ಬಿಡಿ ನೋಡಿ. ಒಮ್ಮೆಲೆ ಲಾರಿ ಆಗ್ಬಿಟ್ಟದೆ. ನಾವ್ ಯಾರಾದ್ರೂ ಮದುವೆಗೆ ಇದನ್ನ ಪೂರ್ತಿ ಹಾಕೊಂಡ್ ಹೋಗ್ಬಿಟ್ರೆ ನಮ್ಮ ಕಾಂದಾನೆ ತುಂಬ್ಕೊಂಡು ಹೋಗುತ್ತೆ ನೋಡ, ಆ ರೀತಿ ಇದೆ. ಇದಾಕ್ಬಿಟ್ಟವ್ರು ಇದಕ್ಕೆ.
ಮತ್ತು ಓಲ್ಡ್ ಗಾಡಿ ಹೆಂಗಿದ್ರು ಲೀಕೇಜ್ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ನೋಡೋಕ್ಕಷ್ಟೇ ಚೆಂದ ಕಾಣುತ್ತೆ. ಸೂಪರ್ ಅಂದ್ರೆ ಸೂಪರ್ ಆಗಿದೆ. ರೌಂಡ್ ರೌಂಡ್ ಒಳಗೆ ಹೋಗೋದು. ಅಲೆ 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 ಮುಂಜಾಲೆ ಎದ್ದು ಅಲ್ಲ ಇದು ಸಾಂಗೆ ಬರ್ಲಿಲ್ಲ ಬರೋದು ನೋಡಿ ಯಾವ ರೀತಿ ಇದೆ. ಬೆಳಗಿದ್ದು ಯಾರ ಮುಖವ ನಾನು ನೋಡಿದೆ, ಅಂದಾನು ಅದೃಷ್ಟಾನು ಮುಂದೆ ಕುಂತಿದೆ, ಇನ್ನ ಕಂಡ ಕನಸು ಹೋ ಅದೇ ಗಾಡಿಗಳು. ಇದು ಚೆನ್ನಾಗಿದೆ. ವಾ ಇಲ್ಲೊಂದು ಇದೆ ಗುರು, ನೀವು ನೋಡಿದ್ರೆ ಬಾ 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 ಇಲ್ಲಿ ವಾ ಏನು ಗುರು ಇದು, ಲಾರಿ ಅಲ್ಲ ಗುರು, ದೆವ್ವ ದೆವ್ವ ಆಗಿದೆ. KRAZ 260 ಮಿಲಿಟರಿ ಟ್ರಕ್ ಅಂತ 1981 ಆಗಿದ್ದು. ವಾ ಗಾಡಿ ಕಳ್ರು ಹಾಕೊಂಡ್ ಹೋಗಿದ್ದಂಗಿದೆ ಇದು. ಇದೇನೋ ನಮ್ಮ ಊರವ್ರ ಮಕ್ಕಳು ನೋಡಿದ್ರೆ ಚಿತ್ತಪಟ ಹೊಡೆದ. ಇಲ್ಲಿ ಇನ್ನೊಂದು ಬೈಕ್ ಇದೆ ನೋಡಿ. ಓಹೋ ಇಲ್ಲಿ ನೋಡ್ರಿ, ನಿಮ್ಮೆಲ್ಲರ ಫೇವ್ರೇಟ್ RX 100 ಅನಿಸ್ತಾ ಇದು. ಹೀರೋ ಹೋಂಡಾ ಅಂತೆ ನೋಡಿ. ಸೌಂಡ್ ಆ ರೀತಿನ ಕೊಡ್ತಿರ್ಬೋದು, ಕೊಟ್ರೆ ಸೂಪರ್ ಆಗಿದೆ ಇದೇನು. ಮುಂದೆ ನೋಡೋಣ. ಜೂ ಸಫಾರಿ ಗಾಡಿ ಇದ್ದಂಗಿದೆ. ಇಲ್ಲೊಂದು ಯಾವುದಿದು ಸ್ಟೇಯರ್ ಪುಚ್ ಆಂಪ್ಲಿಂಗರ್ 1967. ಇದು ಸಖತ್ತಾಗಿದೆ. ಇದು ಒಂಥರ ಲಾರಿ ಕಾಣುತ್ತೆ. ಮಾರಾಯ ಅಲ್ಲೊಂದೊಂದು ತೋರ್ಸ್ತೀನಿ ನಿಮ್ಗೆ ನೋಡಿ. ಇಲ್ಲಿ ಸಖತ್ತಾಗಿದೆ. ಲಾಜ್ 69 ಅಂತ 1953. ಇದೇನಿದು ಕ್ಯಾಸ್ಪಿಯರ್ ಮಾರ್ಕ್ 2001 ಅಂದರೆ ನಾವು ಹುಟ್ಟಕ್ಕಂತ 1 ವರ್ಷ ಮುಂಚೆ ಆಗಿದೆ ಇದು. ಆದರೆ ನಾನು ಏನೂ ಆಗಲಿಲ್ಲ, ಇಂಥ ದೈತ್ಯವಾದ ಗಾಡಿ ಆಗಿದೆ ನೋಡ್ಬೋದು. ಇಲ್ಲೊಂದು ಟ್ರಕ್ ಇದೆ, ಸೂಪರ್ ಆಗಿದೆ ನೋಡಿ ಗುರು. ನಾನು ನಿಮ್ಗೆ ಇನ್ನೊಂದು ವಿಚಿತ್ರ ತೋರಿಸ್ತೀನಿ. ನಮ್ಮ ಶಂಕರ್ ನಾಗ್ ಅವರು ಯಾವ್ದಾನ ಒಂದು ಲಾರಿ ಓಡಿಸ್ತಿದ್ದಾರೆ, ಯಾವುದೋ ಒಂದು ಮೂವಿ ಇದೆ. ಆ ಮೂವಿಯಲ್ಲಿ ಅಂತ ನೋಡಿ ನಮ್ಮ ಸುದೀಪ್ ಅವರು ಸಹ ಇದ್ದ ಲಾರಿ ಬಳಸವ್ರೆ. ನೀವು ನೋಡ್ಬೋದು ನೋಡಿ. ಇದು ಬಾರಿ ಇವರು ಅದೇನೋ ಸ್ಟಾರ್ಟ್ ಆದಾಗ ಅವು ಇದೆ ಅಲ್ಲ ಅಲ್ಲಾಡುತ್ತೆ. ಅದು ಬಾರಿ ಒಂದು ಯೂನಿಕ್ ಅದು. ಇಲ್ಲಿ ನೋಡಿ, ಈ ವಿಡಿಯೋ ನೋಡೋರು ಯಾರಾದ್ರೂ ಲಾರಿ ಲವರ್ಸ್ ಯಾರು ಇದ್ರೆ ಲೈಕ್ ಮಾಡಿ. ಇದಕ್ಕೆ ಮತ್ತಿದ್ದೇನು ಲೈಕ್ ಮಾಡಿ ನೋಡಿ. ನಿಮ್ಗೆ ಇಂಥ ಒಂದು ಲಾರಿ ತೋರಿಸ್ತೀನಿ ನೋಡಿ. ಫೋರ್ಡ್ ಟಕ್ ಅಂತ ಬ್ರೋ ನೋಡಿ. ಯಾರು ನಿಂತವಲ್ಲಿ ಅಂಜದ ಗಂಡು ಅಲ್ಲ ಗೋ, ನಮ್ಮ ವಿಷ್ಣುವರ್ಧನ್ ಸರ್. ಈ 5 ಬೆರಳು ಕನ್ನಡಿಗರ ಆಸ್ತಿ, ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಗೆದ್ದು ಬರೋ ಇತಿಹಾಸನೇ ಇಲ್ಲ ಅಂತವ್ರಲ್ಲ ಅವರೇ ಇವರು. ಅವರ ಒಂದು ಕಾರ್ ಇದು ನೋಡಿ. ಇಲ್ಲಿ ಡಾಟನ್ ಬ್ಲೂ ಬರ್ಡ್ 1983 1.8 GL ಅಂತ ಸರ್ ಇದೆ ನೋಡಿ. ಸರ್ ನಿಂತವ್ರೆ, ಹಿಂಗೆ ನಾವು ನಿಂತ್ಬೋಣ ಯಾವ ರೀತಿ ಇದೆ ನೋಡಿ. ಅವರು ಹೊಡೆದಿರೋ ಡೈಲಾಗ್ಗೆ ಈ ಕಾರ್ ಸೂಟ್ ಆಗುತ್ತೆ ಅವ್ರಿಗೆ, ನಮ್ಗೇನು ಸೂಟ್ ಆಗಲ್ಲ. ಸರ್ ಥ್ಯಾಂಕ್ ಯು ವಿಷ್ಣುವರ್ಧನ್ ಸರ್, ಲವ್ ಯು, ಬಾಯ್ ಬಾಯ್. ವಾ ನೋಡಿ ಯಾವ ರೀತಿ ಇದೆ. P8 ಹಾರ್ಟ್ ಇದ್ದಂಗೆ ಇದೆ. ಒಂದು ಕಿಸ್ ಕೊಡ್ಬೋದು ಅಷ್ಟೇ ಅದಕ್ಕೆ ನೋಡಿ. ಯಾವ ರೀತಿ ಇದೆ ಒಂದು ಕೊಟ್ಬಿಡ ನಿಮ್ಮೆಲ್ಲರ ಸಲುವಾಗಿ. ಸೂಪರ್ ಇದೆ ಗುರು, ಯಾವ ರೀತಿ ಅದ್ಭುತವಾಗಿದೆ ಅಂತ ನೋಡಿ. ಕಾರ್ ಮ್ಯೂಸಿಯಂ ಅಂದ್ರೆ ಕಾರ್ ಮ್ಯೂಸಿಯಂ ಇದಪ್ಪ. ಯಾವ ಎಂತೆಂತ ಮಾಡೆಲ್ ಕಾರ್ಗಳು ಇವೆ ಗುರು ಇವು ನೋಡಿ. ಇದು ಕಾರೇ ನೋಡಿ. ಮರ್ಸಿಡೀಸ್ ಬೆಂಚ್ ಒನ್ ಆಫ್ ದ ಶ್ರೀಮಂತರ ಓಡಾಡುವ ಕಾರುಗಳು. ಶ್ರೀಮಂತರು ಅಂದ್ರೆ ಶ್ರೀಮಂತರು ಓಡಾಡ್ತಾರೆ, ಶ್ರೀಮಂತರ ಅಂತ ಅಲ್ಲ ಗುರು. ಬಡವರು ನೀವು ತಗೊಂಡ್ರು ಓಡಾಡ್ತಾರೆ, ನಾನು ತಗೊಂಡ್ರು ಓಡಾಡ್ತಾರೆ. ಏನೋ ಇಲ್ವಲ್ಲ, ಅದಕ್ಕೆ ತಗೊಂಡಿಲ್ಲ. ನೀವು ತಗೊಂಡ್ರೆ ಓಡಾಡಿ. ನಾವು ರೋಡಲ್ಲಿ ಹೋಗ್ತಾ ಇರುವಾಗ ಯಾವ್ದು BMW ಇದೇ ನೆಕ್ಸ್ಟ್ ಬಂದ್ರೆ ಗೊತ್ತಾಗಲ್ಲ ನನಗೆ. ಆ ಲೋಗೋ ನೋಡಿ ಕಂಡು ಹಿಡಿತಿದ್ದೀನಿ, ಅದೇ BMW ಅಂತ. ವಾ ಓ ನೋಡಿ ಯಾವ ರೀತಿ ಇದೆ ಟೆಂಪೋ ಮೆಟಾಡೋರ್ F307 1996 ಎಲ್ಲ ಆಯ್ತಾ ನೋಡಿ. ಇಂಥಲ್ಲೇ ಓಡಾಡಿದ್ದೀನಿ ನಾನು, ಇಂಥದ್ರಲ್ಲಿ ಓಡಾಡಿದ್ದೀನಿ ಸ್ವಲ್ಪ ದಿನ ಮಟ್ಟಿಗೆ. ಇಲ್ಲಿ ಮೊದಲು ಓಡಾಡಿಲ್ಲ ನಾನು ನೋಡಿ. ಯಾವ ಡಾಲ್ಫಿನ್ ತರ ಯಾವ ರೀತಿ ಕಾಣುತ್ತಪ್ಪ. ಡಾಲ್ಫಿನ್ ಯಾವ ಕಲರ್ ಇರುತ್ತೆ, ಇದು ಯಾವ ಕಲರ್ ಇದೆ, ಅದು ಸೂಪರ್ ಆಗಿ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ನೋಡಿ ಕಾರ್ ಯಾವ ರೀತಿ ಇದೆ ನೋಡಿ. ವಾ ನೋಡಿ
ಯಾವ ರೀತಿ ಇದೆ ಅಂದ್ರೆ ಸೂಪರ್ ಆಗಿದೆ. ನನಗೆಲ್ಲ ಇಷ್ಟ ಆಗಿದೆ ಈ ಟೆಂಪು ಗುರು. ಈ ಟೆಂಪು ಯಾವ ರೀತಿ ಗುಡ್ ಆಗಿದೆ ನೋಡಿ. JCB ಇದಕ್ಕೆ ನಮ್ಮ ಕಡೆ ಪೋಕ್ಲೇನ್ ಅಂತಾರೆ, ನಾವು ಪೋಕ್ಲೇನ್ ಅಂತೀವಿ, ಅದು ಮೀನಿಂಗ್ಫುಲ್ JCB. ನೋಡಿ JCB ಯಾವ ರೀತಿ ಇದೆ. ಯಾವಾಗ ಆಯ್ತಂದ್ರೆ ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್ ಗುರು ಇದು. JCB ಅಲ್ಲ ಗುರು, ಟ್ರ್ಯಾಕ್ಟರ್ ಇದು ಟ್ರ್ಯಾಕ್ಟರ್. ನಾನು JCB ಅನ್ಕೊಂಡ್ಬಿಟ್ಟಿನಿ, ಮುಂದೆ ಇದು ನೋಡಿ ಟ್ರ್ಯಾಕ್ಟರ್ ಗುರು ಇದು, JCB ಅಲ್ಲ. ನೋಡಿ ಇಲ್ಲಿ ಫೀಲ್ಡ್ ಮಾರ್ಷಲ್ ಟ್ರ್ಯಾಕ್ಟರ್ ಅಂತ ಇದು. ಏನ್ ಮಾರಾಯ ನಾನು ಏನ್ ಅನ್ಕೊಂಡಿ ನೋಡೋಣ. ಏ ಗುರು ಇಲ್ಲಿ ನೋಡಿ ಟ್ರ್ಯಾಕ್ಟರ್ ಅಂದವ್ರೆ, ಇಲ್ಲಿ ನೋಡಿ ಮುಂದೆ ಪೋಕ್ಲೇನ್. ನಾವು ಹಿಂಗಿದ್ರೆ ಪೋಕ್ಲೇನ್ ಅಂತೀವಿ ನಾವು, ಟ್ರ್ಯಾಕ್ಟರ್ ಅನ್ನಲ್ಲ ಅದಕ್ಕೆ. ಇದು ನಮ್ಗ ಟ್ರ್ಯಾಕ್ಟರ್ ಅಲ್ಲ, ಪೋಕ್ಲೇನೆ. ಅವ್ರು ಏನ ಅನ್ಕೊಳ್ಳಿ, ನಮಗಿದು ಪೋಕ್ಲೇನೆ. ಒಂದು ಜರ್ನಿ ವಾ ನೋಡಿ, ಪಯಣ ವಾ ಪಯಣ. ಓ ಸೂಪರ್ ಇದೆ ಗುರು ನೋಡಿ.